ಜೈಲಿನ ಕಂಬಿಯೊಳಗೆ ದಾಸ ನೈಜ ಜೈಲುವಾಸನ ಅನುಭವಿಸ್ತಾ ಇದ್ದಾನೆ. ಸ್ನೇಹಿತರಿಲ್ಲ, ಸಿಗರೇಟ್ ಇಲ್ಲ, ಮನೆ ಊಟವಿರಲಿ, ನೆಮ್ಮದಿಯಾಗಿ ನಿದ್ರಿಸೋಕೆ ಬೆಡ್ಡೂ ಇಲ್ಲ, ಎಕ್ಸ್ಟ್ರಾ ದಿಂಬು ಕೊಡ್ತಿಲ್ಲ. ಪೊಲೀಸರಂತೂ ದರ್ಶನ್ ಸುತ್ತಲೂ ಬಾಡಿ ಕ್ಯಾಮ್ ಇಟ್ಕೊಂಡು ತಿರುಗಾಡ್ತಿದ್ದಾರೆ. ಹೀಗಾಗಿ 5 ಸ್ಟಾರ್ ಟ್ರೀಟ್ಮೆಂಟ್ ಬೇಡ, ಕನಿಷ್ಠ ಸೌಲಭ್ಯಗಳನ್ನಾದರೂ ಕೊಡಿ ಅಂತ ದರ್ಶನ್ ಕೋರ್ಟ್ ಮೊರೆ ಹೋಗಿದ್ದಾನೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಅಕ್ಷರಶಃ ನರಕ ಅನುಭವಿಸುತ್ತಿದ್ದಾನೆ. ಕಳೆದ ಬಾರಿ ಇದೇ ಜೈಲಿನಲ್ಲಿ ದಾಸ ಬಿಂದಾಸ್ ಲೈಫ್ ಲೀಡ್ ಮಾಡಿದ್ದ. ಜೈಲಿನಲ್ಲೇ ದರ್ಶನ್ ರೌಡಿಗಳ ಜೊತೆ ಸಿಗರೇಟ್ ಸೇದುತ್ತಿದ್ದ ಫೋಟೋ ಪರಪ್ಪನ ಅಗ್ರಹಾರ ಜೈಲು ದಾಸನಿಗೆ ಸುಖದ ಸುಪ್ಪತ್ತಿಗೆಯಾಗಿತ್ತು ಅನ್ನೋದಕ್ಕೆ ಸಾಕ್ಷಿ ನುಡಿದಿತ್ತು. ಇದು ಪೊಲೀಸರ ತಲೆದಂಡಕ್ಕೂ ಕಾರಣವಾಗಿತ್ತು. ಇತ್ತೀಚೆಗಷ್ಟೇ ದರ್ಶನ್ ಜಾಮೀನು ರದ್ದುಗೊಳಿಸಿದ್ದ ಸುಪ್ರೀಂ ಕೋರ್ಟ್ ಈ ಫೋಟೋಗಳನ್ನು ನೋಡಿ ಜೈಲಾಧಿಕಾರಿಗಳಿಗೆ ಛೀಮಾರಿ ಹಾಕಿತ್ತು. ಹೀಗಾಗಿ ಮತ್ತೊಮ್ಮೆ ಇಂಥ ಅಚಾತುರ್ಯ ಆಗಬಾರದೆಂದು ಪೊಲೀಸರು ಅಲರ್ಟ್ ಆಗಿದ್ದಾರೆ. ಕಾಟೇರನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತೆ ಕೋರ್ಟ್ ಮೊರೆ ಹೋಗಿದ್ರು. ದಾಸನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತೆ ಕೋರಿದ್ದ ಪ್ರಾಸಿಕ್ಯೂಷನ್ ಅರ್ಜಿ ವಿಚಾರಣೆ ಇಂದು ಬೆಂಗಳೂರಿನ ಸೆಷನ್ಸ್ ಕೋರ್ಟ್ನಲ್ಲಿ ನಡೆಯಿತು. ದರ್ಶನ್ ಪರ ವಕೀಲರು ಬಳ್ಳಾರಿ ಜೈಲಿಗೆ ಸ್ಥಳಾಂತರಿಸುವುದಕ್ಕೆ ಆಕ್ಷೇಪಣೆ ಸಲ್ಲಿಸಿದ್ರು. ಪೊಲೀಸರ ಅರ್ಜಿಯ ಜೊತೆಗೆ ಜೈಲಿನಲ್ಲಿರುವ ದರ್ಶನ್ ಹೆಚ್ಚಿನ ಸೌಲಭ್ಯಕ್ಕಾಗಿ ಸಲ್ಲಿಸಿದ ಅರ್ಜಿ ವಿಚಾರಣೆ ಕೂಡ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ನಲ್ಲಿ ನಡೆಯಿತು. ದರ್ಶನ್ ಪರ ವಕೀಲರು ತಮ್ಮ ಅರ್ಜಿಯಲ್ಲಿ 2 ತಲೆದಿಂಬು ಮತ್ತು 2 ಬೆಡ್ಶೀಟ್ ನೀಡುವಂತೆ ಕೋರಿದ್ರು. ಇದೇ ವಿಚಾರವಾಗಿ ಇಂದು ಕೋರ್ಟ್ ಮುಂದೆ ತಮ್ಮ ವಾದ ಮಂಡಿಸಿದ್ರು. ನಾವು ಜೈಲಾಧಿಕಾರಿಗಳಿಗೆ ಮನೆ ಊಟ ಕೇಳ್ತಿಲ್ಲ, 5 ಸ್ಟಾರ್ ಅನುಕೂಲ ಕೇಳ್ತಿಲ್ಲ, ಬಟ್ಟೆ, ಬೆಡ್ಶೀಟ್, ದಿಂಬು ಕೂಡ ಕೊಡುತ್ತಿಲ್ಲ. ಕೋರ್ಟ್ನಿಂದ ನಿರ್ದೇಶನ ತರುವಂತೆ ಕೇಳ್ತಿದ್ದಾರೆ. ನಮ್ಮ ವೆಚ್ಚದಲ್ಲಿ ನೀಡುವಂತೆ ಕೇಳಿದ್ರೂ ನೀಡ್ತಿಲ್ಲ. ಹೆಚ್ಚಿನ ಸೌಲಭ್ಯವಾದ ಬೆಡ್ ಮತ್ತು ದಿಂಬು ಕೂಡ ನೀಡ್ತಿಲ್ಲ. ಹೊಸ ಜೈಲು ಕೈಪಿಡಿಯಲ್ಲಿ ಹಲವು ಅವಕಾಶಗಳಿವೆ. ಹೀಗಿದ್ರೂ ಜೈಲು ಅಧಿಕಾರಿ ಮೂಲಭೂತ ಅಗತ್ಯಗಳನ್ನ ನೀಡ್ತಿಲ್ಲ. ಇದಕ್ಕೆ ಆಕ್ಷೇಪಣೆ ಸಲ್ಲಿಸಲು ಸಹಾಯಕ ಎಸ್ಪಿಪಿ ಸಚಿನ್ ಸಮಯ ಕೇಳಿದ್ರು. ದರ್ಶನ್ ಪರ ವಕೀಲರು ಸಲ್ಲಿಸಿರೋ ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಸೆಪ್ಟೆಂಬರ್ 2ಕ್ಕೆ ಮುಂದೂಡಿಕೆ ಮಾಡಿತು. ಇದರ ಜೊತೆಗೆ ಪೊಲೀಸರು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವ ಅರ್ಜಿಯನ್ನು ಸೆಪ್ಟೆಂಬರ್ 2ಕ್ಕೆ ಮುಂದೂಡಿದೆ. ಇತ್ತ ಜಾಮೀನು ಕೋರಿ A2 ಪವಿತ್ರ ಗೌಡ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯು ಬೆಂಗಳೂರಿನ 64ನೇ ಸಿಸಿಎಚ್ ಕೋರ್ಟ್ನಲ್ಲಿ ನಡೆಯಿತು. ಆರೋಪಿ ಪವಿತ್ರ ಗೌಡ ಪರ ವಕೀಲ ಬಾಲನ್ ವಾದ ಮಂಡಿಸಿದ್ರು. 2024 ಸೆಪ್ಟೆಂಬರ್ 5ರಂದು ಆರೋಪ ಪಟ್ಟಿ ಸಲ್ಲಿಸಲಾಗಿದೆ. BNSS ಕಾಯ್ದೆಯ ಬದಲು CRPC ಅಡಿಯಲ್ಲಿ ಆರೋಪ ಪಟ್ಟಿ ದಾಖಲಾಗಿದೆ. ಹಳೆಯ ಕಾಯ್ದೆಯಡಿ ಪರಿಗಣಿಸಿದ್ದು ಸರಿಯಲ್ಲ. ಕೋರ್ಟ್ ಚಾರ್ಜ್ ಶೀಟ್ ಪರಿಗಣಿಸಿದ್ದು ಸರಿಯಲ್ಲ. ಅಸ್ತಿತ್ವದಲ್ಲಿದ್ದ CRPC ಕಾಯ್ದೆಯಡಿ ಸರಿಯಲ್ಲ. ಜೈಲಿಗೆ ರಿಮ್ಯಾಂಡ್ ನೀಡಿದ್ದು ಸರಿಯಲ್ಲ. ತಾಂತ್ರಿಕ ಲೋಪವಿರೋದ್ರಿಂದ ಜಾಮೀನಿಗೆ ವಾದಿಸುತ್ತಿದ್ದೇನೆ. ಇಷ್ಟೇ ಅಲ್ಲ, ಸುಪ್ರೀಂ ಕೋರ್ಟ್ ಆದೇಶವನ್ನ ನಾವು ಪ್ರಶ್ನಿಸುತ್ತಿಲ್ಲ. ಪವಿತ್ರ ಗೌಡ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದುಪಡಿಸಿದೆ. ಜಾಮೀನು ಸಲ್ಲಿಸಿದ್ದು ಹೈಕೋರ್ಟ್ನಲ್ಲಿ ಜಾಮೀನು ಸಿಕ್ಕಿದ್ದು CRPC ಅನ್ವಯ ಅಂತಲೂ ಜಡ್ಜ್ ಎದುರು ವಾದ ಮಂಡಿಸಿದ್ರು. ಪವಿತ್ರ ಗೌಡ ಪರ ವಕೀಲರ ವಾದ ಆಲಿಸಿದ ನ್ಯಾಯಾಲಯ ಆದೇಶವನ್ನು ಕಾಯ್ದಿರಿಸಿದೆ. ಸೆಪ್ಟೆಂಬರ್ 2ಕ್ಕೆ ಪವಿತ್ರ ಗೌಡ ಜಾಮೀನು ಭವಿಷ್ಯ ಹೊರಬರಲಿದೆ. ರಮೇಶ್, TV9 ಬೆಂಗಳೂರು.